ಹುಷಾರು. ಊರ್ ಕಡೆ ಫುಲ್ಲು ಮಳೆ ಅಂತ ಚಿನ್ನ. ಇಲ್ಲಿ ನೋಡ್ರೆ ಇವಾಗ ಮೋಡ ಆಯ್ತೈತೆ ನೋಡು. ಅಲ್ಲಿ ಇಲ್ಲ ಕಣ್ಚಿರು ಮುಂದೆ ಬರ್ತದೆ ನೋಡು, ಅಲ್ಲೆಲ್ಲ ಫುಲ್ ಮೋಡ ಆಗಿದೆ. ಅಮ್ಮ ಅದಕ್ಕೆ ಎಲ್ಲೂ ನಿಲ್ಸ್ಕೋಬೇಡಿ, ಮರದ ಕೆಳಗಡೆ ಸೀದಾ ಬನ್ನಿ ಅಂತ ಹೇಳಿರೋದು. ಇಲ್ಲಿ ನೋಡ್ರಿ ಬಿಸಿಲು ಬರ್ತೈತೆ, ಅಲ್ಲಿ ಮುಂದೆ ನೋಡಿ ಫುಲ್ ಮೋಡ ಇರೋ ತರ ಕಾಣ್ತೈತೆ ತಾನೇ. ಹೌದು, ಇನ್ನು ಹಾಸನ 115 ಕಿಲೋಮೀಟರ್ ಉಂಟು. 115 ಕಿಲೋಮೀಟರ್ ಇಲ್ಲಿಂದ. ಏನು ಅಂದಲಚನೆ ಊರು ಬರ್ತಾ ಬರ್ತಾ ವೆದರ್ ಎಷ್ಟು ಚಂದ ಅಲ್ಲ. ಊರಲ್ಲೇ ಇದ್ದು ಬಿಡ್ಬೇಕು ಅನ್ಸುತ್ತೆ ಪರ್ಮನೆಂಟ್ ಕೆರೆ ನೋಡು. ನೀನು ಡೈಲಿ ಸಿಟಿಲೇ ಇರ್ತೀಯಲ್ಲ, ಅಲ್ಲಿ ಇದ್ದಿದ್ದು ನಿಮ್ಗೆ ಬೋರ್ ಆಯ್ತೆ. ನೀನಂಗ ಹಳ್ಳಿಗೆ ಬಿತ್ತಿರ್ತೀಯ. ವಾಟರ್ ಬೆಂಕಿ ಇಲ್ಲೇನ ಬೆಂಕಿ ಬೇಯಿದ್ದು? ಹಾ ಹೌದು, ಅದೇ ಯಾವಾಗಿಂದ ನೋಡ್ಬೇಕು ಅಂತಿದ್ದಲ್ಲ. ನೋಡ ಮಳೆ ಶುರು ಆಗೇ ಬಿಡ್ತೀನಿ. ನೋಡೋರು ತಿರುಪತಿ ಫೋಟೋ ಹಾಕ್ಸ್ಕೊಂಡಾರೆ. ನಾನು ಹಂಗೆ ಹೇಳಿದ್ದು, ಹಿಂಗಡಿಗೆ ತಿರುಪತಿ ಫೋಟೋ ಹಾಕ್ಸೋಣ ಅಂತವ. ಅದೇ ಮನೆಗೂ ಏನು ತರಬೇಡ್ರಿ ಐಟಮ್ ಅಂತ. ಇವಾಗ ನೋಡಿ ವೆದರ್ಗೆ ಎಸಿನೂ ಎಷ್ಟು ಚೆನ್ನಾಗಿ ಬರ್ತೈತೆ ಗಾಳಿ. ಅಮ್ಮ ಎಸಿ ಆನ್ ಮಾಡಿ ಕಣಮ್ಮ. ಅಲೆ ಅದೇ ಹಂಗೆ ಹೇಳಿದ್ದು. ಅಂದ್ರೆ ವೆದರ್ ತಕ್ಕನಂಗೆ ಅದು ರಿಯಾಕ್ಟ್ ಮಾಡುತ್ತೆ. ನಾ ರೀಚಾರ್ಜ್ ಮಾಡ್ತೀನಿ ಕ್ರಿಕೆಟ್ಗೆ, ನೋಡೋಣಂತೆ. ನೀನ್ ನೋಡಕ್ಕಾಗಲ್ಲ, ಯಾಕಂತಂದ್ರೆ ನೀನು ಅಜ್ಜರ ಜೊತೆ ಮಕ್ಕಳಿರ್ತೀನಿ. ನಾನು ನೋಡ್ತೀನಿ, ಕ್ರಿಕೆಟ್ ನೋಡಿದೆ ಮಕ್ಕಳನ್ನ. ಬೆಂಗಳೂರಲ್ಲಿ CNG ರೇಟು 95 ರೂಪಾಯಿ ಐತೆ. ಇಲ್ಲಿ ಯಡಿಯೂರಲ್ಲಿ ಯಾವಾಗ ನೋಡ್ರು ನಾವು 85 ರೂಪಾಯಿ ಹಾಕ್ಸ್ಕೊಂತೀವಿ ಈ ಬಂಕಲ್ಲಿ ಯಾವಾಗ್ಲೂ. ನೋಡು ಏನಪ್ಪ ಗೊತ್ತಿಲ್ಲ, ಇಲ್ಲಿ ಯಾವಾಗ ನೋಡ್ರು ಕಮ್ಮಿನೇ ಯಡಿಯೂರಲ್ಲಿ. ಹಳ್ಳಿ ಜನಗಳು ಬರ್ತಾರಂತ. ಹಳ್ಳಿ ಜನ ಪಾಪ ಏನಿಲ್ಲ, ನಾವು ಟ್ಯಾಕ್ಸಿ ಓಡಿಸೋಕೆ ಕೂತಿರ್ತಾರೆ. ಇಲ್ಲಿ ಯಾವಾಗಲೂ ಕಮ್ಮಿ, 85 ರೂಪಾಯಿ ಕೆಜಿ. ಬೆಂಗಳೂರಲ್ಲೆಲ್ಲ ಈಗ 95. ಕೇಳು ಜಾಸ್ತಿ ಆಗಿರುತ್ತೆ ಈ ಸರಿ ನೋಡೋಣ. ಈಗ ಹೋಗಿ ಹಾಕ್ಸ್ಕೊಂತೀವಲ್ಲ, ಈಗ ಎಷ್ಟು ರೂಪಾಯಿ ಇರುತ್ತೆ ನೋಡೋಣ. ನಾವು ಬೆಂಗಳೂರಲ್ಲಿ ಹಾಕ್ಸ್ತಾ ಇರೋದು ಈಗ ಮಾಮೂಲಿ 95 ರೂಪಾಯಿ ಐತೆ. ಆದ್ರೆ ಡ್ಯೂಟಿಗಳ ರೇಟ್ ಮಾತ್ರ ಜಾಸ್ತಿ ಆಗಲಿಲ್ಲ ಮೇಡಮ್. ಬರೀ 18 ರೂಪಾಯಿ 15 ರೂಪಾಯಿ ಕಿಲೋಮೀಟರ್ ಕೊಡ್ತಾನೆ ಬಡಿ ಮಗ. ಮತ್ತಿನ್ನೂ ಪ್ರತಿಯೊಂದು ಐಟಮ್ ರೇಟ್ ಜಾಸ್ತಿ ಆದ್ರೂ ಅದು ಜಾಸ್ತಿ ಆಗಿದೆ ನೋಡು. ಸಿಟಿ ಮೀನ್ಸ್ ಅಂಗಡಿದಲ್ಲಿ ಹಿಂಗೆ ಬಂತು, ನಾನು ನೋಡಿದೆ. $91.50 rupees. ಪೈಸೆ ಸಾರಿ 91.50 rupees. 50 ಪೈಸೆ ಮತ್ತೆ ರುಪೀಸ್ ಅಂದಲ್ಲ. ಅಂದ್ರೆ ಬೆಂಗಳೂರಿಗೂ ಇಲ್ಲಿಗೂ 3 ರೂಪಾಯಿ. ಎಷ್ಟು? 3 ರೂಪಾಯಿ 10 ಪೈಸಾ ಕಮ್ಮಿ. CNG ರೈಟ್ ಇಲ್ಲಿ. ಮತ್ತೆ ಇಲ್ಲಿ ಪ್ರೆಸರ್ ಹಂಗೆ ಇರುತ್ತೆ. ಹೌದು, ಯಾವಾಗೂ ಪ್ರೆಸರ್ ಇದ್ದೇ ಇರುತ್ತೆ. ಬೆಳಗ್ಗೆ ಟೈಮ್ ನಾವು ಬಂದಾಗೂ ಹಾಕ್ತಾ ಇರ್ತಾರಲ್ಲ. 24 hours. 3 ರೂಪಾಯಿ 10 ಪೈಸೆ ಉಳಿಸಿರೋ ಲಾಭ ನಮಗೆ. ಚೆನ್ನಾಗಿ ನೋಡಲ್ಲಿ ಬೆಟ್ಟ ಹಂಗಿದ್ದು ಮಸ್ತಾಗಿದೆ ಪ್ಲೇಸ್. ಅದು ಯಾವ ದೇವಸ್ಥಾನ? ಆಂಜನೇಯ ದೇವಸ್ಥಾನ ಅಂತಲ್ಲ? ಅಲ್ಲ, ಶಿವ ಪಾರ್ವತಿದು. ಶಿವ ಪಾರ್ವತಿ ಹಿಂದೆ ಹೋಯ್ತು. ಇಲ್ಲ, ಇದು ಅದಲ್ಲ, ಆರ್ಚ್ ಕಾಣೋದು ಕಾಣಿಸ್ತಿಲ್ಲ. ಅದಲ್ಲ, ಅದು ಆಂಜನೇಯ ಇದು. ಹೌದಾ? ಅಲ್ಲಿ ಯಾರು ಆರೆಂಜ್ ಕಲರ್ ಏನೋ ಕಾಣ್ತಿದೆ. ಅದೇ ಬೆಟ್ಟದ ಮೇಲೆ. ಯಾಕೆ ಚಿನ್ನ ದೇವ್ರಗಳೆಲ್ಲ ಬೆಟ್ಟದ ಮೇಲೆ ಇರ್ತವೆ? ನಮ್ಮನ್ನ ಹೈಟ್ ಇಂದ ನೋಡೋಣ ಭಕ್ತರು. ಓ, ಕಷ್ಟಗಳನ್ನೆಲ್ಲ ಹೈಟಿಂದ ನೋಡಿ ಕಾಣತ್ತಂತ. ಮತ್ತೆ ಶ್ರೇಷ್ಠವಾದ ಜಾಗ ಅಂತ ಅಲ್ಲಿ ಹೋಗಿ ಕುತ್ಕಂತ ಅನ್ಸುತ್ತೆ ಅಲ್ಲ? ಅಲ್ಲಿ ಜನಗಳು ಇಲ್ಲಿದ್ರೆ ನನ್ನ ತಲೆ ತಿಂತಾರೆ ಬೇಡ್ಕೊಂಡು ಅಲ್ಲಿದ್ರೆ ಏಕಾಂತದಲ್ಲಿ ಆರಾಮಾಗಿರ್ಬೋದಂತ. ಇದು ಕರೆಕ್ಟ್ ಅದ ಪಾಯಿಂಟ್. ನೋಡಿ ಜನ ತಾನೇ. ಇದು ಶಿವ ಪಾರ್ವತಿ ದೇವಸ್ಥಾನ.
ಆಂಜನೇಯಂದು ಇಲ್ಲೇ ಐತೆ ನೋಡಿ ಆರ್ಚು. ತಡಿ ನೋಡೋದು ಯಾವ್ದು. ಆಯ್ತು ನೋಡವು ಆಂಜನೇಯಂದು. ನಾವಿಲ್ಲಿ ಎಷ್ಟೋ ಸರಿ ಹೋಗೋಣ ಅಂತ ಅನ್ಕೊಂಡಿದ್ವಿ, ಬಟ್ ಯಾವಾಗ ಗಳಿಗೆ ನೋಡಲ್ಲೇ ಆಂಜನೇಯಂದು. ಶಿವಪಾರ್ವತಿ ಅಲ್ಲೇ ಹೋಯ್ತದು. ಯಾವಾಗ ಗಳಿಗೆ ಕೂಡ ಬರುತ್ತಾ ಗೊತ್ತಿಲ್ಲ, ಬಟ್ ಹೋಗೋಕಂತ ತುಂಬ ಆಸೆ ಇದೆ. ಮುಂದೊಂದು ಕಾಲ ಬರ್ಬೇಕಾಗ್ತದೆ. ಹೌದು, ಯಾವುದೇ ದೇವಸ್ಥಾನಕ್ಕೆ ಹೋಗೋಕಾದ್ರೂ ಅವ್ರ ಅಪ್ಪನೇ ಇಲ್ದಾರೆ ಹೋಗೋಕ್ಕಾಗಲ್ಲ. ಒಂದು ಹುಲ್ಕಟ್ಟಿನೇ ಅಲ್ಲಾಡಲ್ಲ ದೇವ್ರ ಪರ್ಮಿಷನ್ ಇಲ್ಲದೆ. ನಿಜ. ಮಸ್ತು ಪ್ಲೇಸ್ ಮಾತ್ರ, ಹೆಂಗಿತ್ತು ನೋಡಿ ಚೆನ್ನಾಗೆ. ಅದ್ರಲ್ಲಿ ಬರೀ ಮಳೆ ಬೇರೆ, ಮಾವಿನಕಾಯಿ ಬೇರೆ ಬಿಟ್ಟವೆ. ಹಾಂ ಮತ್ಬತ್ತೈತಲ್ಲ ಅದು ಗಾಡಿಗಳು ಹೋಗ್ತಿದಾವಲ್ಲ, ನೀರು ಆಡ್ತಿರೋದು ಇದಕ್ಕೆ. ಮಳೆ ಬರ್ತಿಲ್ಲ, ಮಳೆ ಆಲ್ರೆಡಿ ಮತ್ತೆ ಬಂದು ಐತೆ. ಈಗ ಒಂದೊಂದು ಮನೆ ಉದುರದೈತೆ ನೋಡು. ಏನ್ ಪ್ಲೇಸ್ ಚಿನ್ನಿದು, ಸೂಪರ್. ಇವಾಗ ಸ್ಟಾರ್ಟ್ ಆಯ್ತು ಮಳೆ ಈ ಕಡೆ. ಮತ್ ಬತ್ತೈತೆ. ಆ ಊರ್ ಹತ್ತತ್ರ ಬಂದ್ವಲ್ಲ. ನಿಮಿಷ ಈಗ ಜೋರಾಗಿ ಆಯ್ತು ಮಳೆ. ನೋಡಲ್ಲಿ ಮುಂದೆ ಮುಂದೆ ಓದಂಗ್ ಓದಂಗ್ ಮಳೆ ಜಾಸ್ತಿ. ನಂಗೆ ಗೊತ್ತು ನೀನ್ ಯಾಕಂಗ್ ಮಾಡಿದೆ ಅಂತ. ಟೈರ್ ಸ್ವಲ್ಪ ವಾಶ್ ಆಗ್ಲಿ ನೀರ್ ಹೋಗಿ ಅಂತ. ನನಗೇನು ಕಾರಲ್ಲಿ 10 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಹೇಳಲ್ವಾ. ಕ್ಯಾ ಬಾತ್ ಹೈ, ಕ್ಯಾ ಬಾತ್ ಹೈ. ನಾನು ಹುಟ್ಟು 8 ವರ್ಷಕ್ಕೆ ಕಾರ್ ಓಡಿಸ್ತಿದ್ದೆ. ನೋಡಿ ನೀರ್ ಬತ್ತೈತೆ. ಇದು ಅವ್ರಿಗೆ ಹಾರುತ್ತೆ.